ಈ ವಾಸ ಹರಿಕಥಾಮೃತ ಸಾರ ಪಾರ್ಟ್ 13 ಭಾಗ 13 ಗರುಡಾದ್ರಿ. ಗರುಡಾದ್ರಿ ಹೆಸರು ಬಂತಲ್ಲ, ಅಲ್ಲಿ ಗರುಡನ ಸನ್ನಿಧಾನವೂ ಕೂಡ ಭಗವಂತನ ಕ್ರೀಡಾದ್ರಿ ಹೌದು. ಆ ಕ್ರೀಡಾದ್ರಿಯ ಒಂದು ಅಂಶ ಇಲ್ಲಿ ಇರೋದು ತಥ್ಯ. ಆ ಕ್ರೀಡಾದ್ರಿಯ ಮೇಲೆ ನಮ್ಮಪ್ಪನ ದಿವ್ಯವಾದ ಮಂದಿರ ಇರುವುದು ತಥ್ಯ. ಅವನು ಗರುಡ ವಾಹನ ಆದ ಕಾರಣ ಗರುಡಾದ್ರಿಯ ಮೇಲೆ ಅವನ ಮಂದಿರದ ಆ ಮಂದಿರದ ಒಳಗೆ ಆ ಪರಬ್ರಹ್ಮ ಕೂತ್ಕೊಂಡಿದ್ದಾನೆ. ಸರಿಯಾಗಿ ಹೋಯ್ತು. ಆ ಗರುಡಾದ್ರಿಯ ಗೆಲ್ಲಿ ಗರುಡ ದೇವರ ಸನ್ನಿಧಾನವಾದ ಸ್ವಾಮಿಯ ಹೊತ್ತುಕೊಂಡು ನಿಂತ್ಕೊಂಡಿದ್ದಾನೆ. ಗರುಡ ಎಂಥವನು ಗೊತ್ತನ? ಉಪನಿಷತ್ತುಗಳು ಹೇಳ್ತಾವೆ, ಛಂದೋಮಯೇನ ಗರುಡೇನ. ಅವನು ವೇದಗಳ ಸ್ವರೂಪ ಅಂತವನು. ಏನು ವೇದಗಳ ಸ್ವರೂಪ ಅಂದ್ರೆ ಏನು? ಗರುಡ ಭಗವಂತನನ್ನು ಭುಜದ ಮೇಲೆ ಕುಡಿಸಿಕೊಂಡು ಒಮ್ಮೆ ಆಕಾಶಕ್ಕೆ ಹಾರಿದಾಗ ರೆಕ್ಕೆಗಳನ್ನು ಬೀಸಿದ ಅಂತಂದರೆ ಆ ರೆಕ್ಕೆಗಳಿಂದ ಗಾಳಿ ಬರೋದಿಲ್ಲ. ಈಗ ಪಕ್ಷಿಗಳ ರೆಕ್ಕೆಗಳಿಂದ ಏನು ಬರ್ತದೆ? ಗಾಳಿ ಬರ್ತದೆ. ಆದರೆ ಗರುಡನ ರೆಕ್ಕೆಗಳಿಂದ ಏನು ಬರ್ತಾ ಇತ್ತು ಅಂದರೆ ವೇದಗಳ ಉದ್ಗಾರ ಆಗ್ತಾ ಇತ್ತು. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದಗಳು ಆ ಗರುಡನ ರೆಕ್ಕೆಗಳ ಗಾಳಿಯಿಂದ ಹೊರಗೆ ಬರ್ತಾ ಇತ್ತು. ಅಂದರೆ ರೆಕ್ಕೆಗಳಿಂದ ಹೊರಗೆ ಬರ್ತಾ ಇತ್ತು. ಬರೀ ಅಷ್ಟಲ್ಲ, ಇಡೀ ಗರುಡನ ದೇಹದ ಒಂದೊಂದು ರೋಮಕೂಪದಿಂದ ಒಂದೊಂದು ವೇದ ಮಂತ್ರಗಳು ಹೊರಗೆ ಬರ್ತಾ ಇತ್ತು. ಅದ ಕಾರಣ ಅವನು ಗರುಡ, ಛಂದೋಮಯೇನ ಗರುಡೇನು. ಆದ ಕಾರಣನೇ ಭಗವಂತ ಅವನನ್ನು ವಾಹನವನ್ನಾಗಿ ಮಾಡಿಕೊಂಡ. ಅಂದರೆ ನಾನು ಗರುಡ ವಾಹನ ಅಂದ್ರೆ ಅತ್ತೇನು? ನಾನು ವೇದಗಳನ್ನು ಹತ್ತಿ ಬರತಕ್ಕಂಥವನು, ನಾನು ವೇದ ಪ್ರತಿಪಾದ್ಯ. ಅದನ್ನೇ ಕೃಷ್ಣ ಹೇಳ್ತಾನೆ, ವೇದೈಶ್ಚ ಸರ್ವೈ ಅಹಮೇವ ವೇದ್ಯ ವೇದಾಂತಕೃತ್ ವೇದ ವಿದೇಹ ಚಾಹಂ. ನಾನೇ ವೇದಗಳಿಂದ ತಿಳಿಯಲ್ಪಡುವವನು, ಆ ವೇದಗಳನ್ನು ಹೊರಹೊಮ್ಮಿಸಿದವನು ನಾನೇ ವೇದಗಳಿಂದ ತಿಳಿಯಲ್ಪಡ, ಮತ್ತಾರೂ ತಿಳಿಯಲ್ಪಡುವುದಿಲ್ಲ. ನಾನೇ ಪ್ರಧಾನವಾಗಿ ವೇದಗಳ ಎಲ್ಲ ಮುಖ್ಯಾರ್ಥ ನನ್ನನ್ನೇ ಹೇಳ್ತಕ್ಕಂಥ, ನನಗಾಗಿ ವೇದಗಳು ಮೀಸಲಾದದ್ದು. ಆದ ಕಾರಣ ನಾನು ವೇದಗಳ ಮೇಲೆ ಕೂತ್ಕೊಂಡು ಸಂಚಾರ ಮಾಡ್ತಾ ಇರ್ತೀನಿ. ಅದಕ್ಕೆ ಸೂಚಕವಾಗಿಯೇ ವೇದಗಳಿಗೂ ಅಭಿಮಾನಿಯಾಗಿರ್ತಕ್ಕಂಥ, ಇಡೀ ತನ್ನ ದೇಹದ ಒಳಗೆಲ್ಲ ವೇದಗಳನ್ನು ತುಂಬಿಕೊಂಡಿರ್ತಕ್ಕಂಥ ಗರುಡನನ್ನು ವಾಹನವನ್ನಾಗಿ ಮಾಡಿಕೊಂಡಿದ್ದಾನೆ. ಗರುಡನ ದೇಹ ಅಂದ್ರೆ ಬೇರೆ ಅಲ್ಲ, ವೇದಗಳಂದ್ರೂ ಬೇರೆ ಅಲ್ಲ. ಅವನ ರೋಮಕೂಪಗಳಿಂದ, ಅವನ ಕಿವಿಗಳಿಂದ, ಅವನ ಇಂದ್ರಿಯಗಳಿಂದ, ಅವನ ರೆಕ್ಕೆಗಳಿಂದ, ಪಕ್ಕಗಳಿಂದ, ಎಲ್ಲಿಂದ ನೋಡಿದ್ರು ಕೂಡ ವೇದಗಳು ನಿರಂತರ ಉದ್ಗಾರ ಆಗ್ತಾ ಇರ್ತದಂಥ ಅದ್ಭುತವಾದ ರೂಪಕಲ್ಪನೆ. ಅಂತ ಗರುಡಾದ್ರಿಯ ಮುಂದೆ ನಿಂತುಕೊಂಡು ನಾವೇನು ಪ್ರಾರ್ಥನೆ ಮಾಡಬೇಕು? ಪ್ರಭೋ ಶ್ರೀನಿವಾಸ, ನಾನು ಈ ಗರುಡಾದ್ರಿಯನ್ನೇ ಇರ್ತಾ ಇದ್ದೀನಿ ತಂದೆ. ಗರುಡನಂತೆ ದೇಹದ ಅಣುವಿನಿಂದ ಅವನ ಗರುಡನ ದೇಹದ ಅಣುವಿನಿಂದ ವೇದಗಳು ಹೊರ ಬರ್ತಾ ಇರ್ತವೆ. ನನಗೆ ಅದರ ವಿಚಾರ, ನನ್ನ ದೇಹದ ಅಣುವಿನಿಂದ, ನನ್ನ ಕಿವಿಗಳಿಂದ, ನನ್ನ ಕಣ್ಣುಗಳಿಂದ, ನನ್ನ ಮೂಗಿನಿಂದ, ನನ್ನ ರೋಮಕೂಪಗಳಿಂದ ವೇದಗಳನ್ನು ಉದ್ಗಾರ ಮಾಡೋದು ನಂಗೆ ಆಗಲ್ಲ. ನಾವು ವೇದಗಳನ್ನು ಹೇಳಲಾರೆ, ಬಾಯಿಂದ ಹೇಳಕ್ಕೆ ನಂಗೆ ಸರಿಯಾಗಿ ಆಗ್ತಾ ಇಲ್ಲ. ಅಂದರೆ ಸಕಲ ವೇದಗಳನ್ನು ಬಾಯಿಂದ ಹೇಳಕ್ಕಾಗಲ್ಲ. ಯಾರ್ಯಾರು 4 ವೇದಗಳನ್ನು ಅಧ್ಯಯನ ಮಾಡಿದವು ವೇದವ್ಯಾಸ ದೇವರು, ಆಗಿನ ಕಾಲದ ಋಷಿಗಳೇನು ಇದ್ರೇನೋ ಅರ್ಥ ಇರ್ತಾ. ಸಾಮಾನ್ಯವಾಗಿ ಇವತ್ತಿನ ಸಮಾಜದಲ್ಲಿರುವ ಯಾವ ದೊಡ್ಡ ಪಂಡಿತರು ಕೂಡ 4 ವೇದಗಳನ್ನು ಅಧ್ಯಯನ ಮಾಡಿದವರಲ್ಲ. 1 ವೇದ 2 ವೇದ ಅಧ್ಯಯನ ಮಾಡಿರ್ಬೋದು, ಅದು ಅರ್ಥ ತಿಳ್ಕೊಂಡಿರೋದಿಲ್ಲ. ಆದರೆ ಗರುಡ ಹಾಗಲ್ಲ, ವೇದಗಳನ್ನು ತನ್ನ ಸಕಲೇಂದ್ರಿಯಗಳಿಂದ ದೇಹದ ಅಣುವಿನಿಂದ ಹೊರಗೆ ಹಾಕುತ್ತಾ ಅದರ ಅರ್ಥ ಚಿಂತನೆಯನ್ನು ಮಾಡಿ ಆನಂದಾಶ್ರಗಳನ್ನು ಸುರಿಸ್ತಕ್ಕಂತಹ ಪುಣ್ಯಾತ್ಮ. ಅಂತಹ ಯೋಗ್ಯತೆ ನನಗಿಲ್ಲ ತಂದೆ. ನಾನು ಆ ರೀತಿ ಮಾಡಲಾರೆ, ಯಾಕಂದ್ರೆ ನಾನು ಮಾನವ. ನೀನು ಕೊಟ್ಟ ಪಂಚಭೌತಿಕವಾದ ಶರೀರವನ್ನು ಹೊಂದಿರತಕ್ಕಂಥವನು. ಅದು ಇಷ್ಟು ಮಾತ್ರ ಬೇಡ್ತೀನಿ, ಗರುಡನಂತ ದೇಹದ ಅಣುವಿನಿಂದ ನಿನ್ನ ನಾಮ ಸಂಕೀರ್ತನಾತ್ಮಕವಾದ ವೇದಗಳನ್ನು ಉದ್ಗಾರ ಮಾಡಲಿಕ್ಕೆ ನನಗೆ ಆಗದೇ ಇದ್ರೂ ಪರವಾಗಿಲ್ಲ. ನನಗೆ 11 ಇಂದ್ರಿಯಗಳವೆ ತಂದೆ. ಆ 11 ಇಂದ್ರಿಯಗಳಿಂದ ನಿರಂತರ ನಿನ್ನ ಚಿಂತನೆ, ನಿನ್ನ ಸ್ಮರಣೆ, ನಿನ್ನ ಆಲೋಚನೆ ಬರುವಂತೆ ಮಾಡಯ್ಯ. ಕೇಳಬೇಕಂತ ನನ್ನ 2 ಕಣ್ಣುಗಳು ಏನು ಮಾಡಬಾರದು ಸ್ವಾಮಿ, ನಿರಂತರ ನಿನ್ನನ್ನು ನೋಡ್ತಾ ಇರು. ಯಾವ ಪದಾರ್ಥ ನೋಡಿದರೂ ಕೂಡ, ಯಾವ ದೃಶ್ಯ ನೋಡಿದರೂ ಕೂಡ ಅದು ಕೆಟ್ಟದ ಒಳ್ಳೆಯದ ಅದು ಬೇಕಾಗಿಲ್ಲ. ಅದು ಉಪಯುಕ್ತವಾಗತಕ್ಕಂಥದ್ದ, ಅನುಪಯುಕ್ತವಾದದ್ದ ಬೇಡ. ಅದು ಸ್ತ್ರೀಯ ಪುರುಷ ಬೇಡ, ಅದು ಮೃಗವ ಪಕ್ಷಿಯ ಬೇಡ. ಯಾವುದನ್ನೇ ನೋಡಲಿ, ನೋಡಿದ ಪ್ರತಿ ವಸ್ತುವಿನ ಹಿನ್ನೆಲೆಯಲ್ಲಿ ನಿನ್ನನ್ನು ನೋಡತಕ್ಕಂಥ ಭಾಗ್ಯ ಕೊಡು. ಅಂದರೆ ನನ್ನ ಕಣ್ಣಿನಿಂದ ಯಾವಾಗ ಇದೇ ನನ್ನ ಪರಮಾತ್ಮನ ನೋಡೋದು ಅಂದರೆ ಅವನು 24 ಕಾಣಿಸ್ತಾ ಇರ್ತೇನೆ, ಯಾವಾಗಲೂ ಕಾಣಿಸ್ತಲ್ಲ. ನೀನು ಏನು ಪದಾರ್ಥ ನೋಡ್ತೀವಿ, ಪದಾರ್ಥ ನೋಡಿದ ಕೂಡ ಆ ಪದಾರ್ಥದ ಹಿನ್ನೆಲೆಯಲ್ಲಿ ಆ ಪದಾರ್ಥಕ್ಕೆ ಸತ್ತಾಪ್ರದನಾಗಿ ನಿಂತುಕೊಂಡಿರತಕ್ಕಂಥ
ಭಗವಂತನನ್ನು ಕಾಣಬೇಕು. ಅದನ್ನೇ ಕೃಷ್ಣ ಸ್ಪಷ್ಟ ಹೇಳಿದೆ. ಯಾರಯ್ಯ ಪಂಡಿತರು ಅಂದರೆ, ಪಂಡಿತರು ಯಾರು ಅಲ್ಲ, ಗ್ರಂಥಗಳನ್ನು ಓದಿದವರು ಪಂಡಿತರಲ್ಲ. ಬರೇ ಕತ್ತಿ ಮೇಲೆ ರಾಜನಿಗೆ ಸಂಬಂಧಪಟ್ಟ ವಸ್ತ್ರಗಳನ್ನೆಲ್ಲ ಹಾಕಿರ್ತಾನೆ. ಅಗಸ ತಗೊಂಡು ಬರ್ತಾ ಇರ್ತಾನೆ, ಒಳ್ಳೆ ಒಗೆದು ಅದನ್ನು ಇಸ್ತ್ರಿ ಮಾಡಿ ಕತ್ತೆಯ ಮೇಲೆ ಹೊತ್ತು ಹಾಕ್ಕೊಂಡು ರಾಜನ ಅರಮನೆಗೆ ಬರ್ತಾನೆ, ರಾಜನಿಗೆ ಕೊಡಬೇಕು ಅಂತೇಳಿ. ಈ ಅಗಸನಿಗೆ ಗೊತ್ತು, ಇದು ಕತ್ತೆಯ ಮೇಲಿರುವುದೆಲ್ಲ ರಾಜನಿಗೆ ಸಂಬಂಧಪಟ್ಟ ವಸ್ತ್ರಗಳು, ಬಹಳ ಬೆಲೆ ಬಾಳತಕ್ಕಂಥವು, ಇವು ಅಪೂರ್ವವಾದದ್ದು ಅವನಿಗೆ ಗೊತ್ತು. ಹೊತ್ತ ಕತ್ತೆಗೆ ಏನಾದರೂ ಜ್ಞಾನ ಅದನ, ನಾನು ರಾಜನ ಆಭರಣ ವಸ್ತ್ರಗಳನ್ನು ಹೊತ್ತಿದ್ದೀನಿ, ಇವು ಬಹಳ ಬೆಲೆ ಬಾಳತಕ್ಕಂಥವು, ಇದಕ್ಕೆ ವ್ಯಕ್ತಿತ್ವ ಇಂದ ದೊಡ್ಡದಾದಂಥ ಅದಕ್ಕೇನು ಜ್ಞಾನ ಏನಿಲ್ಲ. ದುರ್ದೈವವಶಾತ್ ಅಗಸ ಏನಾದರೂ ಮೈ ಮರ್ತು ನಿಂತಿದ್ದ ಅಂದರೆ ಒಂದು ಬೂದಿ ಹೊಲಸಾದ ಪದಾರ್ಥ ಕಂಟಿದ್ರೆ ಅಲ್ಲಿ ಮಲ್ಕೊಂಡು ಹುರುಳಿ ಆಡಿಬಿಡ್ತದೆ. ಅದರಂತೆ ಬರೀ ವೇದ ಶಾಸ್ತ್ರಗಳನ್ನು ಓದಿದ ಪ್ರಯೋಜನ ಇಲ್ಲ, ಅದರ ಅರ್ಥ ಚಿಂತನೆ ಬರಬೇಕು. ಪ್ರಧಾನವಾಗಿ ಆ ವೇದಗಳನ್ನು ಓದುವರಿಂದ ನಿರಹಂಕಾರತೆ ಬರಬೇಕು. ವೇದಾಂತಗಳನ್ನು ಓದುವರಿಂದ ನಿರಹಂಕಾರತೆ ಬರಬೇಕು. ಬಹಳ ಮೌನ ಬರಬೇಕು, ಸೌಮ್ಯತೆ ಬರಬೇಕು, ವಿಧೇಯತೆ ಬರಬೇಕು, ಎಷ್ಟು ವಿನಯ ಬರಬೇಕು ಅಂದರೆ ಎಲ್ಲರಿಗೂ ನಮಸ್ಕಾರ. ಏನು ದೊಡ್ಡವರು ನೀವು, ಇಲ್ಲಪ್ಪ ನಾನು ಬಹಳ ಸಣ್ಣವನು, ತಿಳ್ಕೊಬೇಕಾಯ್ತು ಬಹಳ, ಅದು ಏನೂ ತಿಳ್ಕೊಂಡಿಲ್ಲ ಭಗವಂತನ ಬಗ್ಗೆ, ಅಯ್ಯೋ ರಾಮಚಂದ್ರ ಅವನೇನು ನಾವೇನು ನನಗೇನೂ ತಿಳಿದಿಲ್ಲ. ಇದು ನಿಜವಾದ ಪಂಡಿತನ ಲಕ್ಷಣ. ಆಗ ನಿಜವಾಗ ಅವನು ತಿಳ್ಕೊಂಡವನು ಅಂತ ಅರ್ಥ ಆಗ್ತದೆ. ಅವನಿಗೆ ಗೊತ್ತದನು ಭಗವಂತ ದೊಡ್ಡವನು, ಅವನು ಯಾರಿಗೂ ನಿಲಕದೇ ಇರತಕ್ಕಂಥವನು, ಅಂಥವನು ನಾನೇನು ತಿಳಿದಿಲ್ಲ. ಅದೇ ನಿಜವಾದ ತಿಳುವಳಿಕೆ. ಆ ತಿಳುವಳಿಕೆಯನ್ನು ತಿಳ್ಕೊಂಡಿರ್ತಕ್ಕಂಥದ್ದು ಏನದಲ್ಲ, ಅದು ಅಪೂರ್ವವಾಗಿರತಕ್ಕಂಥ, ಅದು ಭಗವಂತನ ಪ್ರೀತಿಗೆ ಕಾರಣ ಆಗ್ತದೆ. ಸೊ ನಾವೇನು ಓದ್ತೀವಿ, ನಾವೇನು ಮಾಡ್ತೀವಿ, ಅದರಿಂದ ಏನು ತಿಳ್ಕೋಬೇಕು, ಭಗವಂತ ಸರ್ವತ್ರ ವ್ಯಾಪ್ತಿ ಇದ್ದಾನೆ. ಕೃಷ್ಣ ಹೇಳ್ತಾನೆ, ಬ್ರಾಹ್ಮಣೇ ಗವಿಹಸ್ತಿನಿ ಸುನಿಚೈವ ಸ್ವಪಾಕೇಚ ಪಂಡಿತ ಸಮದರ್ಶಿನ. ನಿಜವಾದ ಪಂಡಿತನ ನೀ ಏನು ಮಾಡೋ ಗೊತ್ತಾ, ಸಮಶಬ್ದ ವಾಚ್ಯನಾದ ಪರಮಾತ್ಮನನ್ನು ಎಲ್ಲರಲ್ಲಿ ನೋಡು. ಆನೆಯಲ್ಲಿ ನೋಡು, ಬ್ರಾಹ್ಮಣನಲ್ಲಿ ನೋಡು, ನಾಯಿಯಲ್ಲಿ ನೋಡು, ನರಿಯಲ್ಲಿ ನೋಡು, ನಾಯಿಯನ್ನು ತಿನ್ನುವ ವ್ಯಕ್ತಿಯಲ್ಲಿ ಕೂಡ ನೋಡ್ಲಿಕ್ಕೆ ಪ್ರಯತ್ನ ಮಾಡು. ಎಲ್ಲ ಕಡೆ ಪರಮಾತ್ಮ ಇದ್ದಾನೆ. ಅವನು ಶುದ್ಧ, ಮರಿಬೇಡ. ಅವನು ಎಲ್ಲಿದ್ದರೂ ಅವನಿಗೆ ಏನು ಸಂಪರ್ಕ ಇರುವುದಿಲ್ಲ. ಇದರ ಚಿಂತನೆ ಬಂತು ಅಂದರೆ ನಮ್ಮ ಜೀವನ ಧನ್ಯ. ಅದನ್ನೇ ಹೇಳ್ತಾರೆ, ಕೇಳಬೇಕಂತೆ, ಸ್ವಾಮಿ ನನಗೇನು ಬೇಡ, ನನ್ನ ಕಣ್ಣುಗಳು ಯಾವ ವಸ್ತುವನ್ನೇ ನೋಡಲಿ, ನೋಡಿದಾಗ ಆ ವಸ್ತುವಿನೊಳಗೆ ನೀನಿದ್ದೀ ಅಂತ ಅದನ್ನು ನೋಡ್ಲಿಕ್ಕೆ ಪ್ರಯತ್ನ ಮಾಡಿ. ಅಂದರೆ ನನಗೆ ನೀನೇ ಕಾಣ್ತಾನೆ, ನನ್ನ ಕಣ್ಣುಗಳು ಸದಾ ನಿನ್ನನ್ನೇ ಹುಡುಕ್ತಾ ಇರಲಿ, ನಿನ್ನನ್ನೇ ನೋಡ್ತಾ ಇರಲಿ. ನಿನ್ನನ್ನು ನೋಡೋದಂದರೆ ನಾ ಹೇಳಿನಲ್ಲಿ ಈಗಾಗಲೇ ದೇವರು ನಮಗೇನು ಅಟ್ಬೇಡ ಕಾಣಿಸೋದಿಲ್ಲ. ನೀ ಏನೇ ಪದಾರ್ಥ ನೋಡು, ಪದಾರ್ಥ ನೋಡಿದ ಕೂಡಲೇ ಪದಾರ್ಥದ ಮೇಲಿನ ರೂಪವನ್ನು ನೋಡಬೇಡ, ಒಳಗಿರತಕ್ಕಂಥ ಭಗವಂತನನ್ನು ನೋಡು. ಆಗ ನೀನು ದೊಡ್ಡ ವ್ಯಕ್ತಿಯಾಗಿ ಬಿಡ್ತೀಯ, ನೀನೇ ಋಷಿಯಾಗಿ ಬಿಡ್ತೀಯ. ಈ ನಾಗರಿಕ ಪ್ರಪಂಚದಲ್ಲಿ ಬಾಳ್ತಾ ಇದ್ದರೂ ಕೂಡ, ಈ ವ್ಯಾಮೋಹಾತ್ಮಕವಾದ ವಿಶ್ವದಲ್ಲಿ ಬಾಳ್ತಾ ಇದ್ದರೂ ಕೂಡ ಈ ಚಿಂತನೆ ನಿನಗೆ ಬಂತು ಅಂದರೆ ಮುಗಿತು, ನೀನು ನಿಜವಾಗಿ ಕೂಡ ಋಷಿಯಾಗಿ ಬಿಡ್ತೀಯ. ನಿನ್ನ ಜೀವನ ಧನ್ಯ, ದೊಡ್ಡ ಮಾನವನಾಗಿ ಬಿಡ್ತೀಯ. ಸೊ ನನ್ನ ಸ್ವಾಮಿ, ನನ್ನ ಕಣ್ಣುಗಳು ಯಾವಾಗಲೂ ನಿನ್ನನ್ನೇ ನೋಡ್ತಾ ಇರಬೇಕು, ನನ್ನ ಕಿವಿಗಳು ಯಾವಾಗಲೂ ನಿನ್ನ ಕಥೆಗಳನ್ನೇ ಕೇಳ್ತಾ ಇರಬೇಕು. ಹಾಗೆ ಅದು 24 ಕಿವಿಯಲ್ಲಿ ಟೇಪ್ ರೆಕಾರ್ಡ್ ಇಟ್ಕೊಳ್ಬೇಕಾ? ಇಲ್ಲ, ಮಾತುಗಳು ಕೇಳ್ತೀವಿ. ಯಾರೋ ಬೈತಾರೆ, ಒಬ್ಬರು ಒಳ್ಳೆ ಮಾತು ಹೇಳ್ತಾರೆ, ಒಬ್ಬರು ದೇವರ ಸ್ತೋತ್ರ ಮಾಡ್ತಾರೆ, ದೇವರ ಸ್ತೋತ್ರವೂ ಕಿವಿಗೆ ಬೀಳ್ತಾ ಇರ್ತಾರೆ, ಒಬ್ಬರು ಬೈಯೋರು ಕಿವಿಗೆ ಬೀಳ್ತಾ ಇರ್ತಾರೆ, ಇನ್ನೊಬ್ಬರು ನಮ್ಮನ್ನು ಬೈದಾಗೋ ಆ ಶಬ್ದಗಳು ನಮಗೆ ಬೀಳ್ತಿರ್ತಾರೆ. ಏನೇ ಬೀಳಿ ಅವು ಶಬ್ದಗಳ ರೂಪದಲ್ಲಿ ಬರ್ತಾವಲ್ಲ, ಯಾವ ಶಬ್ದವನ್ನು ಕೇಳಿದರೂ ಕೂಡ ಆ ಶಬ್ದ ಭಗವಂತನಿಗೆ ವಾಚಕ, ಭಗವಂತನ ಹೆಸರು ಅಂತ ಚಿಂತನೆ ಬರ್ತದ್ರೆ ಮುಗಿತಾಯಿತು. ನೀ ಕೇಳಿದ್ದೆಲ್ಲವೂ ಭಗವಂತನ ಕಥೆ ಆಗಿಬಿಡ್ತದೆ. ಹೌದು, ಎಲ್ಲ ಸಕಲ ಶಬ್ದಗಳು, ಸಕಲ ಅಕ್ಷರಗಳು ಕೂಡ ಭಗವಂತನನ್ನೇ ಹೇಳ್ತಾರೆ. ಅಜಾಯ ನಮಃ. ಆ ಅಜಾಂಬ ಭಗವಂತನಿಗೆ ವಾಚಕ, ಆ ಆನಂದ ಶಬ್ದವಾಚ್ಯನಾದ ಭಗವಂತನಿಗೆ ವಾಚಕ. ಹೀಗೆ ಕ್ಷ ಅಂದರೆ ನರಸಿಂಹ ಅಂತ ಅರ್ಥ. ಹೀಗೆ ಪ್ರತಿಯೊಂದು 51 ಅಕ್ಷರಗಳಿಗೆ ಭಗವಂತನ ಹೆಸರುಗಳೇ ಅವು. ಅದರಂತೆ ಪ್ರತಿ ಶಬ್ದ, ಎಲ್ಲ ಅಕ್ಷರಗಳು, ಎಲ್ಲ ಶಬ್ದಗಳು, ಎಲ್ಲ ಧ್ವನಿಗಳು ಎಲ್ಲವೂ ಯಾರನ್ನು ಹೇಳ್ತವೆ? ಭಗವಂತನಿಗೆ. ಅದ ಕಾರಣ ನೀ ಏನು ಕೇಳ್ತೀಯೋ, ಕೇಳಿದ ಶಬ್ದವನ್ನು, ಕೇಳಿದ ಧ್ವನಿಯನ್ನು, ಕೇಳಿದ ವಾಕ್ಯವನ್ನು, ಭಗವಂತನ ಸ್ತೋತ್ರ, ಭಗವಂತನ ನಾಮ ಅಂತ ನಿಮಗೆ ಚಿಂತನೆ ಬಂದಾಗ, ಒಬ್ಬನು ಬೈದರೂ ಕೂಡ ನಿಂಗೆ ಏನಾಗ್ತದೆ ಗೊತ್ತಪ್ಪ, ಭಗವನ್ ನಾಮ ಸಂಕೀರ್ತನೆ ಏನು ಚೆನ್ನಾಗಿ ಮಾಡಿದಯ್ಯ. ಅದ ಕಾರಣ ವಿಜಯರಾಯ ಹೇಳ್ತಾರೆ, ಅವನಾದರೂ ಹಳೆಯಲಿ, ಅವನಾದರೂ ಥೂ ಎನ್ನಲಿ, ಛೀ ಎನ್ನಲಿ, ಎಲ್ಲವೂ ಭಗವನ್ನಾಮ ಕಾಣು.
ಎಲ್ಲವೂ ಭಗವಂತನ ನಾಮ. ಈ ರೀತಿ ನೀನು ಅಂದುಕೊಂಡ್ರೆ ನಿಂಗೆ ಕೋಪ ತಾಪ ಎಲ್ಲಿರ್ತಾರೆ, ಈರ್ಷಾ ದ್ವೇಷಗಳು ಬರೋದಿಲ್ಲ, ಆಗ ನೀನೇ ಋಷಿ ಆಗ್ತೀಯ. ಸೊ ಭಗವಂತ, ನನ್ನ ಕಿವಿಗಳು ಸದಾ ನಿನ್ನ ಕಥೆಗಳನ್ನೇ ಕೇಳಿ ಅಂದ್ರೆ ಅರ್ಥ ಏನು? ನಿನ್ನ ಯಾವ ಶಬ್ದ ನನ್ನ ಕಿವಿಗೆ ಬಿದ್ದರೂ ಕೂಡ ಆ ಶಬ್ದ, ಆ ಅಕ್ಷರ, ಆ ಧ್ವನಿ, ಆ ವಾಕ್ಯ ನಿನ್ನ ಕಥೆ, ನಿನ್ನ ನಾಮ ಎಂಬ ಚಿಂತನೆ ನನಗೆ ಬರಲಿ. ನನ್ನ ಮೂಗು ಯಾವ ಪದಾರ್ಥವನ್ನೇ ವಾಸನೆ ನೋಡಲಿ, ಅದು ನಿನ್ನ ಪ್ರಸಾದ, ನಿನಗೆ ಸಂಬಂಧಪಟ್ಟ ಗಂಧ. ನನ್ನ ಮೂಗು ಸದಾ ನೋಡುವ ವಾಸನೆ ಏನದಲ್ಲ, ಅದೆಲ್ಲ ನಿನ್ನ ಪಾದಕ್ಕೆ ಅರ್ಪಿತವಾದ ಪದಾರ್ಥದ. ಯಾಕೆ? ಈ ವಿಶ್ವವೆಲ್ಲವೂ ಕೂಡ ಅವನ ಪಾದ, ಅವನ ಪಾದದ ಅಡಿಯಲ್ಲಿರ್ತಕ್ಕಂಥದ್ದು. ಸೊ ವಿಶ್ವದ ಯಾವ ಪದಾರ್ಥದಿಂದ ಯಾವ ವಾಸನೆ ಬಂದರೂ ಕೂಡ ಪರಮಾತ್ಮನ ಪಾದಾರವಿಂದದಲ್ಲಿ ಅರ್ಪಣೆ ಮಾಡಿದ ವಸ್ತುವಿನ ಗಂಧವೇ ಅಂತ ಚಿಂತನೆ ಬರ್ತಾ ಇರಬೇಕು ನಾನು. ಹಾಗೆ ನನ್ನ ನಾಲಿಗೆ ಅದಲ್ಲ ಸ್ವಾಮಿ, ಅದು ಯಾವ ಪದಾರ್ಥವನ್ನೇ ತಿಂದ ಎಲ್ಲ ಪದಾರ್ಥಗಳ ರುಚಿ ಏನದಲ್ಲ, ಅದು ನಿನ್ನ ಪ್ರಸಾದ ಎಂಬುವ ಚಿಂತನೆ ಬರಬೇಕು. ಅಂದರೆ ಪದಾರ್ಥಗಳೆಲ್ಲವೂ ನಿನ್ನ ಪ್ರಸಾದ. ಈಶಾವಾಸ್ಯವಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಮುಂಜೀತ. ಅಂದರೆ ಎಲ್ಲವೂ ಭಗವಂತನದೇ. ಭಗವಂತನದಾದಾಗ ಭಗವಂತನಿಂದ ಕೊಡಲ್ಪಟ್ಟಿರ್ತಕ್ಕಂಥ ಎಲ್ಲ ವಸ್ತುಗಳು ಅವನ ಪ್ರಸಾದ ಆಯಿತು. ಪ್ರಸಾದ ಆದಾಗ ಆ ಪ್ರಸಾದ ಎಂಬುವ ಚಿಂತನೆಯಿಂದ ನೀನು ಸ್ವೀಕಾರ ಮಾಡಿದಿ ಅಂತಂದರೆ ನಿನ್ನ ಜೀವನ ಧನ್ಯ ಆಗ್ತದೆ. ಸೊ ಸ್ವಾಮಿ, ನನ್ನ ನಾಲಿಗೆ ಸದಾ ಏನು ಪದಾರ್ಥವನ್ನು ತಗೊಳ್ತದೆ ಅದು ನಿನ್ನ ದಿವ್ಯ ಪ್ರಸಾದ ಎಂಬುವ ಚಿಂತನೆ ನನಗೆ ಬರಲಿ ಸ್ವಾಮಿ. ನನ್ನ ಚರ್ಮ ಪುಲಕಿತ ಗಾತ್ರವಾದ ನಮ್ಮ ಚರ್ಮಗಳೆಲ್ಲ ನಮ್ಮ ಮಕ್ಕಳನ್ನು ಎತ್ತಿಕೊಂಡಾಗ ಪುಲಕಿತ ಗಾತ್ರವಾಗ್ತದೆ. ನಮ್ಮ ಗಂಡಂದರನ್ನು ನಮ್ಮ ಹೆಂಡಂದರನ್ನು ಮೈ ಸ್ಪರ್ಶ ಮಾಡಿದಾಗ ಪುಲಕಿತ ಗಾತ್ರವಾಗ್ತದೆ. ಬಂಧು ಬಾಂಧವರನ್ನು ಮುಟ್ಟಿದಾಗ ಪುಲಕಿತ ಗಾತ್ರವಾಗ್ತದೆ. ಸ್ನೇಹಿತರನ್ನು ಮುಟ್ಟಿದಾಗ ಎಲ್ಲ ಜ್ಞಾನಿಗಳು ಹೇಳ್ತಾರೆ, ಭಗವಂತನ ಭಕ್ತರು ಅಂತಿದ್ದಾರಲ್ಲ, ಭಗವಂತನ ಸ್ಪರ್ಶ, ಭಗವಂತನ ಭಕ್ತರ ಸ್ಪರ್ಶ ಆದಾಗ ನನ್ನ ರೋಮ, ನನ್ನ ಚರ್ಮ ಪುಲಕಿತ ಗಾತ್ರವಾಗಬೇಕು. ಅಂಥ ಭಾಗ್ಯ ಕೊಡು, ಸ್ಪರ್ಶಕ್ಕೆ ಅಂಥ ಯೋಗ್ಯತೆ ಕೊಡು. ಇನ್ನು ನನ್ನ ಬಾಯಿಯದಲ್ಲ, ಇದು ನಿರಂತರ ನಿನ್ನ ನಾಮ ಸಂಕೀರ್ತನೆ ಮಾಡ್ತಾ ಇರಲಿ ಸ್ವಾಮಿ. ನನ್ನ ಎರಡು ಕೈಗಳು ಸದಾ ನಿನ್ನ ಪೂಜೆ ಮಾಡ್ತಾ ಇರಲಿ. ಏನು ಪದಾರ್ಥ ಮುಟ್ಟಿದ್ರು ಭಗವಂತನ ಮುಡ್ತೀನಿ ಎಂಬ ಜ್ಞಾನ ಬಂದರೆ ಅದು ಪೂಜೆ ಆಗಿಬಿಡ್ತದೆ ಸ್ವಾಮಿ. ನನ್ನ ಕಾಲುಗಳು ಸದಾ ನಿನ್ನ ಭಕ್ತರ ಇದ್ದ ಬಳಿಗೆ ಹೋಗ್ತಾ ಇರಲಿ. ಎಲ್ಲೆಲ್ಲೂ ಹೋಗೋದು ಬೇಡ, ಕ್ಲಬ್ಬಿಗೆ ಹೋಗೋದು ಬೇಡ, ಅಥವಾ ಕ್ಲಬ್ಬಿಗೆ ಮಾರ್ಕೆಟ್ಗೆ ಹೋಗೋ ಪರಿಸ್ಥಿತಿ ಬಂದು ಕೂಡ ನಾನು ದೇವಾಲಯಕ್ಕೆ ಹೋಗ್ತಿದ್ದೀನಿ ಎಂಬ ಚಿಂತನೆ ಬಂತು ಅಂತಂದರೆ ಮುಗಿದಾಯಿತು. ಅದ ಕಾರಣ ಪ್ರಯಾಣೇ ಗರುಡಾರೂಢ. ನಾವು ಮನೆಯಿಂದ ಹೊರಟು ಕೂಡಲೇ ಗರುಡಾರೂಢನಾದ ನಾರಾಯಣನ ಸ್ಮರಣೆ ಮಾಡಬೇಕಂದ್ರೆ ನಾನು ಹೋಗ್ತಾ ಇರೋದು ಗರುಡಾರೂಢನಾದ ಭಗವಂತನ ಮಂದಿರಕ್ಕೆ ಹೋಗ್ತಾ ಇದ್ದೀನಿ ಎಂಬ ಚಿಂತನೆ ಬರಬೇಕು ನಮಗೆ. ಸೊ ಅದು ಒಂದು ಅದ್ಭುತವಾದ. ಸೊ ನನ್ನ ಕಾರು ಹಾಗಾಗಲಿ. ಇನ್ನು ನಾನು ಏನು ಮಲಮೂತ್ರ ವಿಸರ್ಜನೆ ಮಾಡ್ತಾ ಇದ್ದೀನಿ, ಎರಡು ಅವಯವಗಳವೆಲ್ಲ ಉಪಸ್ಥ ಮತ್ತು ವಾಮೇಂದ್ರಿಯ, ಆ ಎರಡು ಏನದಲ್ಲ ಅದರಿಂದ ಆಗತಕ್ಕಂಥ ಮಲಮೂತ್ರ ವಿಸರ್ಜನೆ ಏನದಲ್ಲ ಅದು ಮಹಾಪಾಪಿ ಕಲಿಪುರುಷನಿಗೆ, ಅಂದರೆ ನೀಚನಾದ ಅಧರ್ಮಕ್ಕೆ ಅದು ಹವಿಸ್ಸು ಎಂಬ ರೀತಿಯಲ್ಲಿ ಬರಲಿ. ಅದರ ಮೇಲೆ ಎಷ್ಟು ಅಸಹ್ಯ ಬರ್ತದೋ ಹಾಗೆ ಅಧರ್ಮದ ಬಗ್ಗೆ ನಮಗೆ ಅಸಹ್ಯ ಬರಬೇಕು. ಅದರ ಬಗ್ಗೆ ಅಯ್ಯೋ ದರಿದ್ರ ಅದು ಮಾಡಬಾರ್ದು ಎಂಬ ಚಿಂತನೆ ಬರಬೇಕು. ಅದಕ್ಕೆ ಹವಿಸ್ಸಾಗಿ ಸಮರ್ಪಣೆ ಮಾಡುವ ಜ್ಞಾನ ಕೊಡು. ನನ್ನ ಮನಸ್ಸು ನಿರ್ಮಲವಾಗಿರಬೇಕು. ಹೀಗಾದರೆ ಅವನ ಮನಸ್ಸು ನಿರ್ಮಲವಾಗಿರ್ತಾರೆ. ಅಂತ ನಿರ್ಮಲವಾದ ಮನಸ್ಸು ಯಾವಾಗಲೂ ಭಗವಂತನ ಚಿಂತನೆ, ಭಗವಂತನ ಸ್ಮರಣೆ, ಭಗವಂತನ ಧ್ಯಾನದಲ್ಲೇ ಆಸಕ್ತವಾಗ್ತಾರೆ. ಇಂತಹ ಮನಸ್ಸನ್ನು ಕೊಡು ಅಂತ ಕೇಳಬೇಕಂತ. ಇದು ಗರುಡಾದ್ರಿಯನ್ನು ಹೇಳುವಾಗ ನಮಗೆ ಬರಬೇಕಾದ ಚಿಂತನೆ. ಹೌದು, ಬರ್ತದೆ ಆಟೋಮೆಟಿಕ್ಕಾಗಿ. ಗರುಡನ ಸ್ಮರಣೆ ಬಂತು ಅಂದರೆ ಗರುಡ ಎಂಥವನೆಂಬ ಆಲೋಚನೆ ನಾವು ಬಂದಾಗ, ಓ ಗರುಡ ಇಡೀ ದೇಹದಿಂದ ಭಗವಂತನ ನಾವು ಸಂಕೀರ್ತನೆ ಮಾಡ್ತಾ ಇರ್ತಾನೆ. ಆದ ಕಾರಣ ಭಗವಂತ ಅವನ ಮೇಲೆ ಕೂತ್ಕೊಂಡಿದ್ದಾನೆ. ಅವನ ಪಾದಗಳು ಗರುಡನ ಕೈಯಲ್ಲಿ ಇಟ್ಟಿದ್ದಾನೆ. ಅದನ್ನು ನೋಡಿ ಆನಂದ ಪಡ್ತಾ ಇದ್ದಾನೆ. ನಮಗೂ ಆ ಭಾಗ್ಯ ಬರಬೇಕು. ನಮ್ಮ ಹೃದಯ ಎಂಬ ಗರುಡನ ಮೇಲೆ ಸ್ವಾಮಿ ಕೂತ್ಕೋಬೇಕು. 24 ಗಂಟೆ ಕೂಡಬೇಕಾದ್ರೆ ನಾವು ಗರುಡನಂತೆ ಆಗೋದು. ಗರುಡನಂತೆ ಅಂದರೆ ದೇಹದ ಅಣುವಿನಿಂದ ವೇದಗಳನ್ನು ಉದ್ಗಾರ ಮಾಡೋದು ನಮ್ಗೆ ಆಗೋದಿಲ್ಲ. ಮತ್ತೇನಾಗಬೇಕು ಅಂದರೆ ನಮ್ಮೆಲ್ಲ ಇಂದ್ರಿಯಗಳು 11 ಇಂದ್ರಿಯಗಳು ಭಗವತ್ ಪರವಾಯಿತು ಅಂದರೆ ಒಂದು ರೀತಿಯಿಂದ ನಾವು ಗರುಡನಂತೆ ಆಗಿಬಿಡ್ತೀವಿ. ಆಗ ನಮ್ಮ ಜೀವನ ಧನ್ಯ ಆಗ್ತದೆ. ಇದು ಗರುಡಾದ್ರಿಯನ್ನೇ ಏರುವಾಗ ನಮ್ಗೆ ಆಗಬೇಕಾದ ಚಿಂತನೆ. ಇದು ಗರುಡಾದ್ರಿಗೆ ಸಂಬಂಧಪಟ್ಟ ಕಥೆ, ಅದ್ಭುತವಾದ ಕಥೆ. ಎಂಥ ಇದನ್ನು ಏರಿದ ಕೂಡಲೇ ಏನಾಗ್ತದೆ ಗೊತ್ತ, ನಮ್ಮಪ್ಪರ ದಿವ್ಯ ಮಂದಿರ ಏನದಲ್ಲ, ಆ ಮಂದಿರದಿಂದ ಕೂಡಿಕೊಂಡಿರತಕ್ಕಂಥ ವೆಂಕಟರಮಣನ ಮಂದಿರ, ಅದರ ಸುತ್ತಲೂ 4 ಬೀದಿಗಳು, ಅದರ ಉತ್ತರ ದಿಕ್ಕಿನಲ್ಲಿ ಈಶಾನ್ಯ ಭಾಗದಲ್ಲಿ ಸ್ವಾಮಿ ಪುಷ್ಕರಣಿ, ಆನಂತರದಲ್ಲಿ ಆ ಸ್ವಾಮಿ ಪುಷ್ಕರಣಿಯ ವಾಯುವ್ಯ ದಿಕ್ಕಿನಲ್ಲಿ ವರಾಹಸ್ವಾಮಿಯ ದೇವಾಲಯ ಏನದಲ್ಲ ಇದರ ದರ್ಶನ ಆಗ್ತದಲ್ಲ. ಇದಿಷ್ಟು ಏನದಲ್ಲ ಇದೇ ಆನಂದಾದ್ರಿ. ಯಾಕೆ? ಗರ್ಭಾಲಯದಲ್ಲಿ ನಿಂತ ಪರಬ್ರಹ್ಮ ಆನಂದ ಸ್ವರೂಪಿ.
ಅಂತ ಆನಂದ ಸ್ವರೂಪಿಯಾದ ಭಗವಂತ. ಯಾಕೆ ನಮ್ಗೆ ಅವ್ನು ನೋಡಿಕೊಂಡು ಆನಂದ ಆಗ್ತದೆ, ಅದಕ್ಕೆ ನಮ್ಗೆ ಆನಂದ ಸ್ವರೂಪಿ. ಆನಂದ ಸ್ವರೂಪಿಯಾದ ಭಗವಂತನನ್ನು ಹೊತ್ತು ನಿಂತ ಇಟ್ಟುಕೊಂಡ ದೇವಾಲಯ ಏನದಲ್ಲ, ಆ ದೇವಾಲಯ ಆನಂದ ನಿಲಯ. ಆ ಆನಂದ ನಿಲಯದಿಂದ ಕೂಡಿಕೊಂಡಿರ್ತಕ್ಕಂತಹ ಪರ್ವತ ಏನದಲ್ಲ, ಅದಿಷ್ಟು ಭಾಗ ಅದು ಆನಂದಾದ್ರಿ. ಆ ಆನಂದಾದ್ರಿಯ ಬಗ್ಗೆ ನಾಳೆ ಚಿಂತನೆ ಮಾಡೋಣ ಅಂತ ಹೇಳ್ತಾ, ಹರೇ ಶ್ರೀನಿವಾಸ, ಗುರೋ ರಾಘವೇಂದ್ರ.